ಹಲೋ ಜನಿ. ಇರು ಕಾರ್ತಿ, ಫೋನಲ್ಲಿ ಚಾರ್ಜ್ ಇಲ್ಲ. 15 ಮಿನಿಟ್ಸ್ ನಾನೇ ಕಾಲ್ ಮಾಡ್ತೀನಿ. ಸರಿ ಆಯಿತು. ಏನು ವಿಷಯ? ಸಡನ್ನಾಗಿ ಬರೋಕ್ಕಿಲ್ದೆ? ಜೊತೆಲಿ ಜೆನಿನೂ ಕರ್ಕೊಬರ್ಬೋದಿತ್ತಲ್ಲ. ಇಲ್ಲಿಗೆ ನಾನು ಬರೋ ವಿಷಯ ಜೆನಿಗೆ ಗೊತ್ತಿಲ್ಲ. ಲಾಸ್ಟ್ ಮಂತ್ ಆ ಇನ್ಸಿಡೆಂಟ್ ನಡೆದ್ಮೇಲೆ ತುಂಬ ವಿಷಯಗಳು ಚೇಂಜ್ ಆಗ್ತಾ ಬಂದಿದೆ. ಅದರಲ್ಲಿ ಡೈರಿ ಒಂದು. ಇವಾಗ ಇವಳಿಗೆ ಡೈರಿ ಬರೋ ಇಂಟ್ರೆಸ್ಟೇ ಇಲ್ಲ. ಅದಕ್ಕೆ ನಂಗೆ ಎಲ್ಲಾದರೂ ಬಿಸಾಕು ಅಂತ ಕೊಟ್ಟಿದ್ಲು. ಆದರೆ ಒಂದು ಸಲ ತೆಗೆದು ನೋಡಿದ್ಮೇಲೆ ಗೊತ್ತಾಯಿತು ಬರೀ ನಿನ್ನ ಬಗ್ಗೆನೇ ಇತ್ತು. ಇದು ಎಲ್ಲೋ ಇರೋ ಬದಲು ನಿನ್ನ ಹತ್ರನೇ ಇರೋದು ಕರೆಕ್ಟ್ ಅನ್ನಿಸ್ತು. ಆದರೆ ಈ ಡೈರಿ ನಿನ್ನ ಹತ್ರ ಇರೋ ವಿಷಯ ಅವಳಿಗೆ ಗೊತ್ತಾಗೋದು ಬೇಡ. ಥ್ಯಾಂಕ್ ಯು ಸೋ ಮಚ್ ಅನ್ನು. ಖಂಡಿತ ಈ ಡೈರಿ ವಿಷಯ ಅವಳಿಗೆ ಗೊತ್ತಾಗ್ದಿರಂಗೆ ನೋಡ್ಕೊತೀನಿ. The first time I met him, October 2nd. ಲೋ ಮಗ, ಇವತ್ತು ಗಾಂಧಿ ಜಯಂತಿ ಬೇರೆ, ಎಣ್ಣೆ ಸಿಗುತ್ತೆ ಅಂತೀಯಾ? ಏರಿಯಾ ಹುಡುಗರೆಲ್ಲ ನಮ್ಮ ಫ್ರೆಂಡ್ಸೇ ಅಪ್ಪ. ಅವ್ರು ಆಲ್ರೆಡಿ ಎಣ್ಣೆ ಇಸ್ಕೊಂಡು ಸಿಟ್ಟಿಂಗ್ ಹಾಕಿದ್ದಾರೆ. ನಾವೇ ಲೇಟು, ಸುಮ್ಮನೆ ಬಾ. ಡಬಲ್ ರೇಟ್ ಆದರೆ ಏನು ಮಾಡೋದು ಮಗ? ನನ್ನ ಹತ್ರ ಅಷ್ಟೊಂದು ದುಡ್ಡು ಬೇರೆ ಇಲ್ಲ. ಇವತ್ತೇನೇ ಆದರೂ ಅವ್ನ ಅಕ್ಕನ ಎಣ್ಣೆ ಹೊಡಿತೀರಿ. ಬಾ 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 ಬಾ, ಸಿಗುತ್ತೆ ಬಾ. ಸರ್, ನಾನು ಹೇಳ್ದೆ ಸಿಗಲ್ಲ ಅಂತ. ಇರೋ ಸರ್, ರಾಯಲ್ ಸ್ಟಾಗ್ 2 ಫುಲ್ ಬಾಟ್ಲು ಕೊಡಿ. ಎಷ್ಟು? 2 ಆಗಲ್ಲ ರೀ, ಒಂದೇ ಆಗೋದು. ಸರಿ, ಒಂದೇ ಕೊಡಿ. ಅಣ್ಣ, ಇದು ನಂಗೆ. ಅವಾಗಿಂದ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಹಂಗೆ ನೋಡಿದ್ರೆ ಇವ್ರಿಗಿಂತ ಮುಂಚೆ ನಾನು ಫಸ್ಟ್ ಬಂದಿದ್ದು. ಸೊ ಈ ಬಾಟಲ್ ನಂಗೆ. ಮೇಡಮ್, ಕೈ ಎತ್ತಿ. ಏನು? ಯಾಕೆ ಅಣ್ಣ? ಇವ್ರು ಕೊಟ್ಟಿರೋಕ್ಕಿಂತ ಡಬಲ್ ರೇಟ್ ಕೊಡ್ತೀನಿ. ಈ ಬಾಟಲ್ ನಂಗೆ. ಹಂಗಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತನಾ? ಮಗ, ಎಷ್ಟು ದುಡ್ಡಿದೆ ಎತ್ತು, ಈ ಬಾಟ್ಲು ತಗೊಂಡೋಣ. ಲೋ ಮಗ, ಸುಮ್ಮನಿರೋ, ಮಾನ ಮರ್ಯಾದೆ ತೆಗಿಬೇಡ. ನನ್ನ ಹತ್ರ ಅಷ್ಟೊಂದು ದುಡ್ಡು ಬೇರೆ ಇಲ್ಲ. ಸುಮ್ಮನೆ ನನ್ನ ಸಿಗಾಕ್ಸ್ಬಿಟ್ಟಲ್ಲೋ. ಸರಿ ಇರು, ನಾನು ಹ್ಯಾಂಡ್ಲ್ ಮಾಡ್ತೀನಿ ಸ್ವಲ್ಪ. ಮೇಡಮ್, ಯಾವ್ದಾದ್ರು ಒಂದು 5 ಬ್ರ್ಯಾಂಡ್ ಎಣ್ಣೆ ಹೆಸರು ಹೇಳಿ, ಅದು ನಿಮಗೆ. ಇವಳೆಲ್ಲೋ ಹೇಳ್ತಾಳು. Kingfisher, Tuborg, Hayward's, King's, Imperial Blue, Signature, Old Monk, Divas, Shivas, 100 Pipers, Magnum, Magic Moments, Budweiser, Black, McDowell, Black Dog, Blender Sprite, Royal Stag, Carlsberg, Bira. ಸಾಕಾ? ಹೇಳ ಇನ್ನು. ಯಾರು ಮೇಡಮ್ ನೀವು? ಯಾವುದೋ ಮಗ ಇದು? ಚಂದನ್ ಶೆಟ್ಟಿ ಹೊಸ ರ್ಯಾಪ್ ಸಾಂಗ್ ಥರ ಇದೆ. ಇವಾಗ ಬಾಟಲ್ ಕೊಡ್ತೀರಾ? ಮೇಡಮ್, ನಮಗೂ ಎಣ್ಣೆ ಬೇಕು. ಮೇಡಮ್, ನೀವು ಬೆಂಗಳೂರು ಹುಡುಗಿನಾ? ನಿಮ್ಗೆ ಯಾಕೆ ಬೇಕದು? ಏನೇ ಆದರೂ ಈ ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟಪ್ಪ. ನಾನು ನೋಡಿರೋ ಹುಡುಗಿರಲ್ಲಿ ಈ ಕ್ಲಾಸ್ ಟಾಪರ್ಸು, ಇನ್ನೊಂದು ರೋಡಲ್ಲಿ ಗೋಲ್ಗೋಪತಿನವರು. ಅದ್ಯಾವುದೋ ವೆಬ್ ಸೀರೀಸ್ ಇದೆಯಲ್ಲ ಮಗ, ಆ ಹುಡುಗನ ಹುಡುಗಿ ಥರ ಕಾಣಿಸ್ತಾಳಲ್ಲ, ಅದ್ಯಾವುದು? ಓ, ಅದಾ ಕೊರಿಯನ್ ಡ್ರಾಮಾ ಮಗ. ಆ ಕೆ ಡ್ರಾಮಾನೇ. ಬಟ್ ಏನೇ ಆದರೂ ಗಾಂಧಿ ಜಯಂತಿ ದಿನ ಬ್ಲ್ಯಾಕಲ್ಲಿ ಲಾಸ್ಟ್ ಬಾಟ್ಲಿಗೋಸ್ಕರ ಜಗಳ ಆಡಿರೋ ಹುಡುಗಿ ನಿಮ್ಮನ್ನೇ ನೋಡ್ತಿರೋದು. ಅಷ್ಟು ಸುಲಭವಾಗಿ ನಾವು ಅರ್ಥ ಆದರೆ ನಾವು ಹುಡುಗಿರಾಗ್ತೀವ ಹೇಳಿ? ರಾಯಲ್ ಸ್ಟಾಗ್ ಮೇಲೆ ಇದ್ದಿದ್ದ ಪ್ರೀತಿ ಯಾರೋ ಸ್ಟ್ರೇಂಜರ್ ಜೊತೆನೂ ಕೂತ್ಕೊಂಡು ಕುಡಿಯೋ ಥರ ಮಾಡ್ತು. ಅವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೆಕ್ಸ್ಟ್ ದಿವಸ ಫೇಸ್ಬುಕ್ಕಲ್ಲಿ ಅವ್ನ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ ಅಂತ. 1 hour ಚಾಟಿಂಗ್ ಹೋಗಿ 24/7 ಚಾಟಿಂಗ್ ಆಯಿತು. ಚಾಟಿಂಗಿಂದ ಕಾಲ್ ಆಯಿತು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಅವನು ಮೈಸೂರು ಹುಡುಗ. ಯಾಕೋ ಗೊತ್ತಿಲ್ಲ, ದಿವಸ ಕಳೀತಿದ್ದಂಗೆ ನಿನ್ನ ಜೊತೆ ಮಾತಾಡಬೇಕಾದ್ರೆ ಎಲ್ಲೂ ನನಗೆ ಗೊತ್ತಿಲ್ಲದೆ ನನ್ನ ಮುಖದ ಮೇಲೆ ನಗು.
ಬರಿತಿದ್ದ ಎಲ್ಲ ಪುಟದಲ್ಲೂ ಬರೀ ನಿನ್ನ ಹೆಸರೇ ಇರ್ತಿತ್ತು. ಹುಚ್ಚಿ ಏನೋ ಆಗ್ತಿದ್ದೆ, ಬಟ್ ಆ ಹುಚ್ಚತನದಲ್ಲೂ ಒಂದಷ್ಟು ಪ್ರೀತಿ ಇತ್ತು ಅನ್ಸುತ್ತೆ. May 15th, a day I loved the most. ಸ್ಟೇಟಸಲ್ಲಿ ನೀನು ನಮ್ಮನೆ ಪಕ್ಕದಲ್ಲಿರೋ ಕೆಫೆಯಲ್ಲಿ ಇದೆಯಾ ಅಂತ ಗೊತ್ತಾದ ಮೇಲೆ ನಾನು ಸುಮ್ಮನೆ ಮನೇಲಿರೋಕ್ಕಾಗತ್ತಾ? ನಾನು ಯಾವತ್ತೂ ಇಷ್ಟೊಂದು ಕಾನ್ಷಿಯಸ್ ಆಗಿ ರೆಡಿ ಆಗಿರಲಿಲ್ಲ. ರೆಡಿ ಆಗಿದ್ದು ಯಾವಾಗ 3 hours ಮುಗ್ದೋಯ್ತು ಅಂತ ಗೊತ್ತೇ ಆಗಲಿಲ್ಲ. ಏ ಜನಿ. ಹೆಲೋ ಮಿಸ್ಟರ್ ಕಾರ್ತಿಕ್, ಗಿಟಾರ್ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಿದ್ಯಾ? ಇಟ್ಸ್ ಮೈ ಫೇವ್ರೆಟ್ ಸಾಂಗ್. ಎಲ್ಲಿದ್ಯಾ? ಟರ್ನ್ ಟು ಯುವರ್ ರೈಟ್. ಏ ಜನಿ, ಏನಿಲ್ಲಿ? ನನ್ನ ಫ್ರೆಂಡ್ ಬ್ರದರ್ ಬರ್ಡೇ ಇತ್ತು, ಅದಕ್ಕೆ ಬಂದೆ. ಹೌದು, ನೀನೇನಿಲ್ಲಿ? ಹೇಯ್, ನಿಮ್ಮ ಫ್ರೆಂಡ್ ಬ್ರದರ್ ಬರ್ತ್ಡೇ ಇವೆಂಟ್ನ ನಾವೇ ಆರ್ಗನೈಸ್ ಮಾಡ್ತಿರೋದು. ಓ, ಈವೆಂಟ್ ಮ್ಯಾನೇಜ್ಮೆಂಟ್. ಹೌದು, ಹೇಳೋದೇ ಮರ್ತೋದೆ. ಫೋಟೋಸ್ ವೇರ್ ಆಸಮ್. ಏ ಸೂಪರ್, ಮತ್ತೆ ಬಾ ಕುತ್ಕೊಂಡು ಮಾತಾಡೋಣ. ನನ್ನ ಫೇವ್ರೆಟ್ ಫೋಟೋ ಯಾವ್ದು ಗೊತ್ತಾ? ಹೇಯ್, ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಬಾರ ಮಗ, ಗಿಟಾರ್ ಪ್ಲೇ ಬಂದೆ ಮಗ. 2 minutes. ಹೋಗ್ ಬಾ, ಪರವಾಗಿಲ್ಲ. 2 minutes. ನೋಡ್ತಿದ್ದೆ, ಬರೀ ನಿನ್ನೆ ನೋಡ್ತಿದ್ದೆ. ನೀನು ನನ್ನ ನೋಡ್ತಿದ್ಯಾ ಅಂತ ಗೊತ್ತಿದ್ರು ಬರೀ ನಿನ್ನೆ ನೋಡ್ತಿದ್ದೆ. ಮೋಸ್ಟ್ಲಿ ಬೇರೆ ಹುಡುಗಿರ ಥರ ನೋಡಿದ್ರು ನೋಡಿಲ್ದಿರೋ ಥರ ಆ್ಯಕ್ಟ್ ಮಾಡೋಕ್ಕೆ ನಂಗೆ ಬರಲ್ಲ. ಸರಿ ಮಗ, ಸಿಗೋಣ. ಸರಿ, ಬಾಯ್. ಲೇಟ್ ಆಯ್ತು, ಸಾರಿ. ಪರವಾಗಿಲ್ಲ. ನೆಕ್ಸ್ಟ್ ವೀಕ್ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಹೌದಾ? ತಿರ್ಗಾ ಬರೋದು? ಗೊತ್ತಿಲ್ಲ. ನೀನೇನು ಈಸಿಯಾಗಿ ಗೊತ್ತಿಲ್ಲ ಅಂದ್ಬಿಟ್ಟೆ. ಆದರೆ ಮ್ಯಾಮ್, ಕೇಕ್ ತಗೊಳ್ಳಿ, ನಮ್ಮ ತಮ್ಮನ ಬರ್ಡೇ. ಏನ್ರಿ, ನಿಮ್ಮ ಫ್ರೆಂಡು ಅಂದ್ರಿ? ಅವ್ರು ಯಾರು ಅಂತಾನೆ ಗೊತ್ತಿಲ್ವಾ? ನಾನು ಸುಳ್ಳು ಹೇಳೋದ್ರಲ್ಲೇನೋ ಎಕ್ಸ್ಪರ್ಟು, ಬಟ್ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ ಅಷ್ಟೆ. ಆಹಾ ಹಾ ಹಾ ಹಾ. ಸರಿ, ನೀವು ನೆಕ್ಸ್ಟ್ ವೀಕ್ ಫ್ರೀ ಇದ್ದೀರಾ? ಯಾಕೆ? ಏನಿಲ್ಲ, ನಾನು ಕೆಫೆಲಿದ್ದೀನಿ ಅಂದಿದ ತಕ್ಷಣ ಹೊಡ್ಕೊಂಡು ಇಷ್ಟು ದೂರ ಬಂದಲ್ಲ, ಅದಕ್ಕೆ ಲಂಚ್ ಟ್ರೀಟ್ ಕೊಡೋಣ ಅಂತ. ಸರಿ. ಏನೋ ಲಂಚ್ ಅಂದಿದ ತಕ್ಷಣ ಪಿಜ್ಜಾ ಹಟಲ್ಲಿ ಪಿಜ್ಜಾ ಎಕ್ಸ್ಪೆಕ್ಟ್ ಮಾಡಬೇಡ. ನಮ್ಮನೇಲಿ ನಾನೇ ಅಡುಗೆ ಮಾಡ್ತೀನಿ. ಸೀರಿಯಸ್ಲಿ, ಇಟ್ಸ್ ಮೈ ಕಂಫರ್ಟ್ ಆ್ಯಂಡ್ ಹ್ಯಾಪಿನೆಸ್. ಸರಿ, ಕೇಕ್ ತಿನ್ನೋಣ? ನಂಗೆ ಲೇಟ್ ಆಗ್ತಿದೆ, ನಾನು ನಾಳೆ ಸಿಗ್ತೀನಿ, ಆಯ್ತಾ? ಸರಿ ಆಯಿತು. ಹುಷಾರು, ಮನೆಗೆ ಹೋಗಿದ್ದೆ ಕಾಲ್ ಮಾಡು. ಸರಿ. ಜನಿ, ಹೇಳೋದೇ ಮರ್ತೋದೆ, ನೀನು ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಬಟ್ ಅವತ್ತು, ಆ ದಿನ, ನಿನ್ನ ಜೊತೆ ಆ ಹುಣ್ಣಿಮೆ ರಾತ್ರಿ, ಅಲ್ಲ ಅಷ್ಟೊಂದು ಬಟ್ಟೆ ಇರಬೇಕಾದ್ರೆ ಯಾಕೆ ನಂಗೆ ಸೀರೆನೇ ಹಾಕೋಬೇಕನ್ನಿಸ್ತು? ಯಾಕೆ ಈ ಚಂದ್ರ ಬರೀ ನಿನ್ನೆ ನೆನ್ಪು ಮಾಡ್ತಿದ್ದಾನೆ?
ಈ ಪ್ರಶ್ನೆಗೆ ಉತ್ತರ ಎಲ್ಲ ಗೊತ್ತಿತ್ತು ಅನಿಸುತ್ತೆ, ಆದರೆ ಮನಸ್ಸಿಂದ ಹೊರಗೆ ಮಾತ್ರ ಬರ್ತಿರ್ಲಿಲ್ಲ. ಹಾಯ್ ಜೆನಿ. ಹಾಯ್ ಕಾರ್ತಿಕ್, ಸಾರಿ ಲೇಟ್ ಆಯಿತು ಅನಿಸುತ್ತೆ ಅಲ್ವಾ? ಆ ಥರ ಏನಿಲ್ಲ. ನಾನು ನೋಡು ಒಳಗಡೆ ಬಾ, ಕುತ್ಕೋ. ಬಂದೆ ಒಂದು 2 ಮಿನಿಟ್ಸ್ ಆಯಿತಾ? ಹುಡುಗರು ಬ್ಯಾಚುಲರ್ಸ್ ಮನೆ ಅಂದರೆ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಡುಗೆ ಆಯಿತಾ? ಏನು ಮಾಡ್ತಿದ್ದಾನೆ ಕಿಚನಲ್ಲಿ? ಒಂದ್ಸರಿ ಒಳಗೋಗಿ ನೋಡೋಣ. ಜೆನಿ, ನೀನಾಗಿ ಬರೋಕೋದೆ? ಆಯಿತು, ನಡಿ 2 ನಿಮಿಷ ಬಂದೆ. ಪರವಾಗಿಲ್ಲ. ಏನು ಸ್ಪೆಷಲ್ಲು? ಚಪಾತಿ ಮಾಡ್ತಿದ್ದೀನಿ, ರೈಸ್ ರೆಡಿ ಆಗಿದೆ. ಸಖತ್ತಾಗಿ ಬಂದಿದೆ ಅಲ್ವಾ? ಯಾರು ಮಾಡಿರೋದು ಹೇಳು? ಸಮನ್ ಇಸ್ ಟೂ ಲಕ್ಕಿ. ಹಂಗೆಲ್ಲ ಏನಿಲ್ಲ. ಹೌದು, ನಿನ್ನ ಪ್ಯಾಷನು ಮಾಡ್ಲಿಂಗ್ ಮಾಡೋದಾ ಅಥವಾ ಹೀರೋಯಿನ್ ಆಗ್ಬೇಕಂತ ಏನಾದ್ರು ಕನ್ಸಿದ್ಯಾ? ಹಾಗೇನಿಲ್ಲ, ಖುಷಿ ಕೊಡೋ ಎಲ್ಲ ಕೆಲಸ ಮಾಡೋದೇ ನನ್ನ ಪ್ಯಾಷನ್. ಮತ್ತೆ ಮೈಸೂರಿಗೆ ಹೋದರೆ ಬೆಂಗಳೂರಿಗೆ ತಿರ್ಗಾ ಬರಲ್ವಾ? ಹಂಗೆಲ್ಲ ಏನಿಲ್ಲ. ಲೀನ್ಸ್ ಫೋಟೋಶೂಟ್ ಇತ್ತು ಮತ್ತು ಈವೆಂಟ್ ಇತ್ತಲ್ವಾ, ಅದೇ ಥರ ಏನಾದರೂ ಇದ್ದರೆ ಬೆಂಗಳೂರು ಬರ್ತೀನಿ. ನೀನು ಮೈಸೂರಿಗೆ ಬರೋದಲ್ವಾ? ನಮ್ಮೂರನ್ನ ಒಂದು ರೌಂಡಾಗಿ ಕಳಿಸ್ತಿದ್ದೆ. ಮೈಸೂರ್ಗ? ಅಷ್ಟು ದೂರನಾ? ಅಷ್ಟು ದೂರ ನಮ್ಮನೇಲೆಲ್ಲ ಬಿಡಲ್ಲ. ಇನ್ನು ಸುಳ್ಳು ಹೇಳ್ಕೊಂಡು ಬರೋದು ಹೆವಿ ರಿಸ್ಕ್. ಅಷ್ಟು ರಿಸ್ಕ್ ಎಲ್ಲ ಬೇಡ, ನಾನೇ ನೋಡ್ಕೊಂಡು ಬೆಂಗಳೂರಿಗೆ ಬರ್ತೀನಿ, ಆಯಿತಾ? ನಗು ಈಗ ಸ್ವಲ್ಪ. ಅವತ್ತು ನೀನು ಮೈಸೂರು ಹೋದ್ಮೇಲೆ ಕಾಲ್ ಮಾಡಲ್ಲ ಅಂತ ಗೊತ್ತಿದ್ರೆ ನಾನು ನಗ್ತಾನೆ ಇರಲಿಲ್ಲ. ಹೇಳು ಮಗ. ಮಗ, ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಕಾವ್ಯ ಅಂತ ಮೊನ್ನೆ ಯಶಸ್ ಸಿಕ್ಕಿದಾಗ ಹೇಳ್ದ. ಅದಕ್ಕೆ ನಾನೇನೋ ಮಾಡಬೇಕು? ಅಲ್ಲೆಲ್ಲೋ ಬಲ್ಪ್ ಉರಿಯುತ್ತೆ ಅಂದರೆ ಇಲ್ಲಿ ಯಾಕ್ರೋ ಸ್ವಿಚ್ ಇದೆ ಅಂತ ಬರ್ತೀರಾ? ಇನ್ನೊಂದು ಸತಿ ಅವಳ ಬಗ್ಗೆ ಎಲ್ಲ ಹೇಳ್ಕೊಂಡು ನನಗೆ ಫೋನ್ ಮಾಡಬೇಡ ಗುರು. ಇಡು ಫೋನ್ನ. ಈ ಹುಡುಗಿರೇ ಇಷ್ಟು ಜಾಸ್ತಿ ನಂಬಕ್ಕಾಗಲ್ಲ. ಇವಳನ್ನ ಅವಾಯ್ಡ್ ಮಾಡೋದೇ ಬೆಸ್ಟ್ ಅನ್ಸುತ್ತೆ. ಒಂದೇ ಸತಿಗೆ ಅವನ ಕಡೆಯಿಂದ ಬರೋ ನೋಟಿಫಿಕೇಶನ್ಸ್ ಎಲ್ಲ ಸ್ಟಾಪ್ ಆಯಿತು. ಆವಾಗಲೇ ಗೊತ್ತಾಗಿದ್ದು ಮನುಷ್ಯರಿಗೆ ಅಡಿಕ್ಟ್ ಆಗೋದು ಎಷ್ಟು ಡೇಂಜರಸ್ ಅಂತ. ಚಿಕ್ಕ ಚಿಕ್ಕ ಚೇಂಜಸ್ ಕೂಡ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಮಿನಿಟ್ಗೂ ಫೋನ್ ಚೆಕ್ ಮಾಡೋ ಥರ ಆಗೋಯ್ತು. ಎಷ್ಟು ಸತಿ ಕಾಲ್ ಮಾಡಿದ್ರೂ ಪಿಕ್ ಮಾಡ್ತಿರ್ಲಿಲ್ಲ. ಆ್ಯಂಡ್ 10 days ಆದಮೇಲೆ ಒಂದು ಕಾಲ್ ಬಂತು. ಹಲೋ, ಏನು 10 ದಿವಸ ಆಯಿತು, ಒಂದು ಕಾಲ್ ಇಲ್ಲ, ಟೆಕ್ಸ್ಟ್ ಇಲ್ಲ, ಅಷ್ಟು ಬ್ಯುಸಿನಾ ನೀನು? ಏನಿಲ್ಲ, ಏನೋ ಗೊತ್ತಿಲ್ಲ, ಫೋನ್ ಬೇರೆ ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ, ಮತ್ತು ಈವೆಂಟ್ ಬೇರೆ ಇತ್ತಲ್ವಾ. ಸಾರಿ, ಓಕೆನಾ? ಏನೋ ಆ ಸಾರಿ ಕೇಳಿದ್ಮೇಲೆ ಓಕೆ ಫೈನ್. ಮತ್ತೆ ಏನು ಸಮಾಚಾರ? ಕಾರ್ತಿಕ್ ಸಡನ್ ಆಗಿ ಕಾಲ್ ಮಾಡಿ ಕೆಳಗೆ ಬಾ, ನಾನು ನಿಂಗೋಸ್ಕರ ಕಾಯ್ತಿದ್ದೀನಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದನ್ನೇ ಹುಚ್ಚು ಅನ್ನೋದು. ಅಲ್ಲ ಕಣೆ, ನಾನು ಅವನನ್ನು ಇಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ.
ಅವನೇ ನನ್ನನ್ನು ಮಿಸ್ ಮಾಡ್ಕೊತಿರಲ್ಲ ಅಲ್ವಾ? ಅವ್ನು ಮೈಸೂರಿಗೆ ಹೋಗಿನೇ 20 ಡೇಸ್, ಆವಾಗಿಂದ ಹಿಂಗೆ ಆಡ್ತಿದ್ಯಾ. ಅಲ್ಲ, ನೀನು ಮಿಸ್ ಮಾಡ್ಕೋತಿದ್ಯಾ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಹೇಳಿದ್ರೆ ತಾನೇ ಗೊತ್ತಾಗೋದು. ಹೇಗೆ ಹೇಳೋದು? ಹೋಗೆ ನೋಡು, ಐ ಫೀಲ್ ಈ ಲೈಕ್ಸ್ ಯು, ಆದರೆ ಅಷ್ಟು ಓಪನ್ ಆಗಿ ಮಾತಾಡೋ ಪರ್ಸನ್ ಅವನಲ್ಲ. ಬೆಟರ್ ನೀನೇ ಯು ಲೈಕ್ ಹಿಮ್ ಅಂತ ಹೇಳ್ಬಿಡು. ನಾನು ಪ್ರಪೋಸ್ ಮಾಡೋದಾ? ಬೇಡ. ಪ್ರಪೋಸ್ ಅಲ್ಲ, ಯು ಆರ್ ಜಸ್ಟ್ ಕನ್ಫೆಸಿಂಗ್ ಯರ್ ಫೀಲಿಂಗ್ಸ್. ಓಕೆ, ಈ ಥರ ನನ್ನ ಮುಂದೆ ನವರಂಗಿ ಆಟ ಆಡ್ಕೊಂಡು ಐ ಮಿಸ್ ಹಿಮ್ ಅಂದರೆ ಹೆಂಗೆ ಗೊತ್ತಾಗುತ್ತೆ ಜೆನ್ನಿ? ನಂಗೆ ಭಯ ಆಗ್ತಿದೆ ಕಣೆ. ಐ ನೋ, ಇಟ್ಸ್ ಓಕೆ, ಹೇಳ್ಬಿಡು. ಸರಿ, ನಂಗೆ ಲೇಟ್ ಆಯಿತು, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ. ಸ್ವಲ್ಪ ಲೇಟಾಗಿ ಬಾ, ಮಲ್ಕೋಬೇಕು. ಥೂ, ಅನು ವರ್ಡ್ಸ್ ಯಾಕೋ ಸೀರಿಯಸ್ ಆಗಿ ತುಂಬ ತಲೆಯಲ್ಲಿ ಓಡೋಕೆ ಸ್ಟಾರ್ಟ್ ಆಗಿದೆ. ಬಟ್ ಪ್ರಪೋಸ್ ಮಾಡೋದಾ? ಯಪ್ಪ, ಯಾಕೆ ಇಷ್ಟೊಂದು ಭಯ ಆಗ್ತಿದೆ? ಅಲ್ಲ, ಆದರೆ ನಾನು ತುಂಬ ಮಿಸ್ ಮಾಡ್ತಿದ್ದೀನಿ. ಅನು ಕಾಲ್ ಮಾಡೋಣ. ಅನು, ನಿಜವಾಗ್ಲೂ ಹೇಳ್ಬಿಡ್ಲಾ? ಆಮೇಲೆ ಅವನಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ? ಇಲ್ಲ, ಆ ಥರ ಹೇಳಲ್ಲ ಅನ್ಸುತ್ತೆ. ಇಷ್ಟ ಇರಲಿಲ್ಲ ಅಂದರೆ ಇಷ್ಟೊಂದು ಟೆಕ್ಸ್ಟು, ರಾತ್ರಿ ಎಲ್ಲ ಕೂತ್ಕೊಂಡು ವಿಡಿಯೋ ಕಾಲು, ಆಮೇಲೆ ಮನೆಗೆ ಕರೆದ, ಫ್ರೆಂಡು ಇಂಟ್ರೊಡ್ಯೂಸ್ ಮಾಡಿಸ್ದ, ಊಟನೂ ಮಾಡಿದ್ವಿ ಜೊತೆಗೆ. ಇಷ್ಟ ಇಲ್ಲ ಅಂದರೆ ಅದೆಲ್ಲ ಮಾಡ್ತಾ ಇರಲಿಲ್ಲ ಅಲ್ವಾ? ಬಟ್ ನಾನೊಂದು ಹುಡುಗಿಯಾಗಿ ಪ್ರಪೋಸ್. ಆಮೇಲೆ ಅದು ನೆನಪಿದ್ಯಾ? ರೆಸ್ಟೋರೆಂಟಲ್ಲಿ ಗಿಟಾರು, ನಾನು ನೋಡ್ಕೊಂಡು ಹಾಡು ಹಾಡಿದ್ದು ಎಲ್ಲ ಇಟ್ಕೊಂಡು ಇಷ್ಟ ಇಲ್ಲ ಅಂತ ಹೇಳಲ್ಲ ಅಲ್ವಾ? ಪಕ್ಕ ಅವನಿಗೂ ಇಷ್ಟ ಇರುತ್ತಲ್ವಾ? ತುಂಬ ಭಯ ಆಗ್ತಿದೆ ಕಣೆ, ಹೆಂಗೆ ಹೇಳಲಿ? ಹೇಳ್ಬಿಡು ಅಂತೀಯಲ್ಲ? ಆಮೇಲೆ ಇಷ್ಟ ಇಲ್ಲ ಅಂದ್ಬಿಟ್ರೆ? ಇಲ್ಲ, ಇಷ್ಟ ಇರುತ್ತೆ ಅಂದ್ರೇನೆ ಇಷ್ಟೊಂದೆಲ್ಲ ಮಾತಾಡ್ತಾನೆ. ಇಷ್ಟ ಇರುತ್ತೆ. ಥೂ, ನೀನೇನೆ ನಿಂಗೆ ಹೋಗೋ ಕಾಲ್ ಮಾಡಿದ್ದೀನಲ್ಲ ನಾನು. ಹೇಳ್ಬಿಡ್ತೀನಿ. ಒಂದ್ಸರಿ ಆ್ಯಕ್ಟ್ ಮಾಡ್ಬಿಡ್ತೀನಿ ಕಾಲಲ್ಲಿ ಮಾತಾಡೋ ಥರ, ನೋಡೋಣ ಹೆಂಗೆ ಬರುತ್ತೆ. ಹಲೋ ಹಲೋ ಕಾರ್ತಿ, ಟೆಕ್ಸ್ಟ್ ಮಾಡ್ತೀನಿ. ತಪ್ಪು ತಿಳ್ಕೊಂಡ್ಬಿಟ್ರೆ? ಬೇಡಪ್ಪ. ಮಿಸ್ ಮಾಡ್ಕೊಂಡಿದ್ರೆ ಕಾಲ್ ಮಾಡ್ತಿರ್ಲಿಲ್ವಾ ಇವಾಗ? ಇದೇ ಆಯಿತು ಬರೀ. ವಾಯ್ಸ್ ಮೆಸೇಜ್ ಕಳಿಸಿದ್ರೆ? ಕರೆಕ್ಟು, ವಾಯ್ಸ್ ಮೆಸೇಜ್ ಕಳಿಸ್ತೀನಿ. ಹಾಯ್ ಕಾರ್ತಿ, ಈ ನಡುವೆ ನಾನು ಇನ್ನೂ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಿನ್ನ ಜೊತೆ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದೇ ನೀನಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಐ ಬಿಕಮ್ ಎಕ್ಸ್ಟ್ರೀಮ್ಲಿ ಸ್ಯಾಡ್. ನಿನ್ನ ಜೊತೆ ಯಾವಾಗಲೂ ಮಾತಾಡ್ತಾ ಇರ್ಬೇಕನ್ಸುತ್ತೆ, ನಿನ್ನ ನೋಡ್ತಾನೆ ಇರ್ಬೇಕನ್ಸುತ್ತೆ. ಐ ರಿಯಲಿ ಡೋಂಟ್ ನೋ ಇಫ್ ದಿಸ್ ಇಸ್ ಲವ್, ಬಟ್ ಇಫ್ ಇಟ್ ಈಸ್ ದೆನ್ ಐ ಲವ್ ಯು.